ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಅಲ್ಲಿ ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಎಸ್ ವೀಕ್ಷಕರೇ, ಇವತ್ತಿನ ಮೊದಲ ಸ್ಟೋರಿ ನೋಡ್ತಾ ಹೋಗೋಣ. ಕೇಂದ್ರದಲ್ಲಿ 3ನೇ ಬಾರಿಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. 292 ಸ್ಥಾನಗಳೊಂದಿಗೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆ. ಎನ್ಡಿಎ ಮೈತ್ರಿಕೂಟದ ನಾಯಕನಾಗಿ ನರೇಂದ್ರ ಮೋದಿ ಆಯ್ಕೆ. ದೆಹಲಿ ಮೋದಿ ನಿವಾಸದಲ್ಲಿ ಎನ್ಡಿಎ ನಾಯಕರ ಸಮಾಗಮ ಆಗಿದೆ ಇವತ್ತು ಸಂಜೆ ಅಥವಾ ಜೂನ್ 7ರ ಬೆಳಗ್ಗೆ. ಬಿಜೆಪಿ ಸಂಸದೀಯ ಸಭೆಯಲ್ಲಿ ನಾಯಕನಾಗಿ ಮೋದಿ ಆಯ್ಕೆ. ಬಿಜೆಪಿ ಸಂಸದೀಯ ಸಭೆ ಆದ ಮೇಲೆ ಎನ್ಡಿಎ ಸಂಸದೀಯ ಸಭೆ. ಜೂನ್ 7ರ ಸಂಜೆ 5ಕ್ಕೆ ರಾಷ್ಟ್ರಪತಿ ಭೇಟಿಯಾಗ್ತಾರೆ ಪಿಎಂ ಮೋದಿ. ಜೂನ್ 8ರಂದು 3ನೇ ಬಾರಿ ಪ್ರಧಾನಿಯಾಗಿ ಮೋದಿ ಪದಗ್ರಹಣ. ಜೂನ್ 9ಕ್ಕೆ ಆಂಧ್ರ ಸಿಎಂ ಆಗಿ ಚಂದ್ರಬಾಬು ನಾಯ್ಡು ಪದಗ್ರಹಣ. ನಾಯ್ಡು ಪದಗ್ರಹಣದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ನಿನ್ನೆ ನಡೆದಿರುವ ಎಲ್ಲ ಚಟುವಟಿಕೆಯ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಎನ್ಡಿಎ ಮೈತ್ರಿಕೂಟದ ಎಲ್ಲ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಎನ್ಡಿಎಯಿಂದ ಪ್ರಯತ್ನಗಳಂತೂ ಆಗಿದ್ವು, ಆದರೆ ಅಂತಿಮವಾಗಿ ನಾವು ಬಿಜೆಪಿಯ ಪರ ನಿಲ್ತೀವಿ ಅಂತ ಎನ್ಡಿಎ ಮಿತ್ರ ಪಕ್ಷಗಳು ಒಂದು ಸಂದೇಶ ರವಾನಿಸಿವೆ. ಹಾಗಾದ್ರೆ ಎನ್ಡಿಎ ಸಭೆಯಲ್ಲಿ ಆಗಿದ್ದೇನು, ಏನೇನು ಚರ್ಚೆ ಆಯಿತು, ಏನೇನು ನಿರ್ಧಾರಗಳಾದವು, ಮಾತಾಡ್ತಾ ಹೋಗೋಣ. ಪ್ರಶಾಂತ್, ಎನ್ಡಿಎ ಕೂಟ ಒಂದು ಪ್ರಯತ್ನ ಅಂತೂ ನಡೆಸಿತ್ತು. ನಿತೀಶ್ ಕುಮಾರ್ ಅವರಿಗೆ, ಚಂದ್ರಬಾಬು ನಾಯ್ಡು ಅವರಿಗೆ ಆಫರ್ಗಳ ಮೇಲೆ ಆಫರ್ಗಳನ್ನು ಕೊಟ್ಟು, ಆದರೆ ಅಂತಿಮವಾಗಿ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ. ನೋಡಿ, ನಿನ್ನೆ ಶರದ್ ಪವಾರ್ ದಿಲ್ಲಿಗೆ ಬಂದ ಮೇಲೆ ಒಂದು ಮಾತನ್ನು ಹೇಳಿದರು. ನಾವು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರನ್ನೂ ಸಂಪರ್ಕಿಸುವ ಪ್ರಯತ್ನ ಮಾಡಿಲ್ಲ. ಅಲ್ಲಿಗೆ ಸ್ವಲ್ಪ ಚಿತ್ರಣ ಸ್ಪಷ್ಟ ಆಗ್ತಾ ಇತ್ತು. ಇನ್ನೊಂದು ಕಡೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ನೋಡಿ, ಆ ರೀತಿ ರಾಜಕಾರಣ ಅಂದ ತಕ್ಷಣ ಆ ರೀತಿಯ ಸಾಧ್ಯಾಸಾಧ್ಯತೆಗಳತ್ತ ನಾವೆಲ್ಲರೂ ಮಾತಾಡಿದ್ದು ನಿಜ. ಆದರೆ ನಿತೀಶ್ ಇರಲಿ, ಚಂದ್ರಬಾಬು ನಾಯ್ಡು ಇರಲಿ, ಆ ರೀತಿಯ ಅಂದರೆ ಪ್ರಯತ್ನಗಳಿಗೆ ಅಥವಾ ಫೀಲರ್ಸ್ ಇದ್ದೇ ಇರುತ್ತೆ. ಪಾಲಿಟಿಕ್ಸ್ನಲ್ಲಿ ಫೀಲರ್ಸ್ ಇದ್ದೇ ಇರುತ್ತೆ. ಬರ್ತೀರಾ, ಏನು ಮಾಡ್ತೀರಾ? ಯಾಕಂದರೆ ನಿನ್ನೆ ತೇಜಸ್ವಿ ಯಾದವ್ ಕೂಡ ನಿತೀಶ್ ಕುಮಾರ್ ಜೊತೆ ಒಂದೇ ಫ್ಲೈಟ್ನಲ್ಲಿ ಬಂದರು. ಶುರು ಆದಾಗ ಅವರು ಹಿಂದೆ ಮುಂದೆ ಕೂತಿದ್ರು. ಫ್ಲೈಟ್ ಟೇಕ್ ಆಫ್ ಆದ ನಂತರ ಅವರು ಅಕ್ಕಪಕ್ಕದಲ್ಲಿ ಕೂತು ಚರ್ಚೆ ನಡೆಸಿದ್ದಾರೆ. ಪಾಲಿಟಿಕ್ಸ್ನಲ್ಲಿ ಚರ್ಚೆ ನಡೆಸಿದಾಕ್ಷಣ ಎಲ್ಲವೂ ಆಗತ್ತೆ ಅಂತಕ್ಕಂಥದ್ದಿಲ್ಲ. ಯಾಕಂದರೆ ಚಂದ್ರಬಾಬು ನಾಯ್ಡು ಮತ್ತು ಈಗ ನೋಡಿ, ಆ ದೃಶ್ಯಗಳು ನಾವು ನೋಡ್ತಾ ಇದ್ದೀವಿ. ನಿತೀಶ್ ಮತ್ತು ತೇಜಸ್ವಿ ಯಾದವ್ ಅಕ್ಕಪಕ್ಕ ಕುಳಿತು ಪ್ರಯಾಣ ಮಾಡಿದ್ದನ್ನು. ಆದರೆ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಒಂದು ಫರ್ಮ್ನೆಸ್ಸನ್ನು ತೋರಿಸಿದ್ದಾರೆ. ನಾವು ಮೋದಿ ಜೊತೆಗಿರ್ತೀವಿ, ಯಾಕಂದರೆ ನಮ್ಮದೊಂದು ಪ್ರೀಪೋಲ್ ಅಲೈನ್ಸ್ ಇದೆ, ನಾವು ಏಕಾಏಕಿ ಬಿಟ್ಟು. ಆಮೇಲೆ ಆಫರ್ ಏನು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಭಾವನಾ. 12 ಸಂಸದರನ್ನು ಇಟ್ಕೊಂಡು ನಿತೀಶ್ ಕುಮಾರ್ ಏನೋ ಒಂದು ಭಯಂಕರ ಸಾಹಸವನ್ನು ಮಾಡಿ ಅಲ್ಲಿ ಹೋಗಿ ಪ್ರಧಾನಮಂತ್ರಿಯಾಗಿ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತಿನ ಸ್ಥಿತಿಯಲ್ಲಿ ಎನ್ಡಿಎ ಒಕ್ಕೂಟದ ಸ್ಥಿತಿ ಹೇಗಿದೆ ಅಂದರೆ, ಜನ ಮತ ಕೊಟ್ಟಿದ್ದಾರೆ, ಜನ ಭರ್ಜರಿಯಾಗಿ ಸೀಟ್ಗಳನ್ನು ಕೊಟ್ಟಿದ್ದಾರೆ. ಬಟ್ ನೀವು ಸರ್ಕಾರವನ್ನು ನಡೆಸಬೇಕಾದ್ರೆ ಈ ಇಷ್ಟು ಪಾರ್ಟಿಗಳನ್ನು, ಮಮತಾ, ಅಖಿಲೇಶ್ ಯಾದವ್, ಶರದ್ ಪವಾರ್, ಉದ್ಧವ್ ಠಾಕ್ರೆ, ಇವ್ರನ್ನ ಇಟ್ಕೊಂಡು ಸರ್ಕಾರವನ್ನು ನಡೆಸ್ಬೇಕಲ್ಲ. ವಿಪಕ್ಷದ ಒಕ್ಕೂಟವಾಗಿ ನಡೆಸ್ಬೋದು, ಭಾಳ ದೊಡ್ಡ ವಿಷಯ ಅಲ್ಲ. ಬಟ್ ಸರ್ಕಾರ ನಡೆಸೋದು ಸುಲಭದ ಮಾತಲ್ಲ. ಕಾಂಗ್ರೆಸ್ಗೂ ಕೂಡ ಸುಲಭದ ಮಾತಲ್ಲ. ಬರೀ 99 ಸದಸ್ಯರನ್ನು ಇಟ್ಕೊಂಡು ನೀವು ಸರ್ಕಾರ ನಡೆಸಲಿಕ್ಕೆ ಹೋದರೆ ದಿನವೂ ಕೂಡ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ 10 ಜನರ ಜೊತೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇನ್ನೊಂದು ಕಡೆ ಬಿಜೆಪಿಯ ದೊಡ್ಡ ಸ್ಟ್ರೆಂತ್ ಈಸ್ 240 ಸೀಟ್ಸ್. ಯಾಕಂದರೆ ಈಗ ಕಳೆದ 10 ವರ್ಷದ ರಾಜಕಾರಣ ನೋಡಿ ನಾವೇನು ಹೇಳ್ತಿದ್ದೀವಿ, BJP 240 ಬಂತು ಅಂತ. ಅದರ್ವೈಸ್ 30 ವರ್ಷಗಳ ಕಾಲ 84ರಿಂದ 2014ರವರೆಗೆ ಯಾವುದಾದ್ರೂ ಒಂದು ರಾಷ್ಟ್ರೀಯ ಪಕ್ಷ 240 ತೆಗೆದುಕೊಳ್ಳುತ್ತಂದರೆ ಅದೊಂದು ದೊಡ್ಡ ವಿಷಯ. ಕರೆಕ್ಟ್. 180 ಇಟ್ಕೊಂಡು ವಾಜಪೇಯಿ ಅವರು ಸರ್ಕಾರ ನಡೆಸಿದರು 6 ವರ್ಷಗಳ ಕಾಲ. 140 ಇಟ್ಕೊಂಡು ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ 5 ವರ್ಷ, 206 ಇಟ್ಕೊಂಡು 5 ವರ್ಷ ಆಡಳಿತವನ್ನು ನಡೆಸಿದರು. ಹೀಗಾಗಿ BJPಗೆ ಒಂದು ಅಡ್ವಾಂಟೇಜ್ ನಿಶ್ಚಿತವಾಗಿ ಇತ್ತು. ಅದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ತುಂಬ ಸಲ ಆ ಕಡೆ ಈ ಕಡೆ ಹೋಗಿ ಬಂದಿರೋದ್ರಿಂದ ಒಂದು ಆಂಬಿಗ್ವಿಟಿ ಇತ್ತು. ಬಟ್ ನಿನ್ನೆ ಅವರು
ಪ್ರಧಾನಮಂತ್ರಿ ಮೋದಿ ನಿವಾಸದಲ್ಲಿ ಸಭೆಯಲ್ಲಿ ಭಾಗವಹಿಸಿದ ನಂತರ ಆ ಆಂಬಿಗ್ವಿಟಿ ಮುಗೀತು ಅಂತ ನನಗನ್ಸುತ್ತೆ. ಈಗ ಇನ್ನೂ 8ನೇ ತಾರೀಕುವರೆಗೂ ಟೈಮ್ ಇದೆ. ಕೊನೆಯ ಪ್ರಯತ್ನಗಳೇನಾದರೂ ಆಗತ್ತಾ ಐ ಡೋಂಟ್ ಥಿಂಕ್ ಸೊ. ಅದಕ್ಕೆ ಯಾಕಂದರೆ ಅಷ್ಟು ರಾಷ್ಟ್ರೀಯ ಇದು ಯಾವುದೋ ಒಂದು ಸಣ್ಣ ರಾಜ್ಯದಲ್ಲಿ ಈ ರೀತಿಯ ಘಟನಾವಳಿಗಳು ನಡೀಲಿಕ್ಕೆ ಸಾಕು. ಬಟ್ ರಾಷ್ಟ್ರೀಯ ಮಟ್ಟದಲ್ಲಿ, ದಿಲ್ಲಿ ಮಟ್ಟದಲ್ಲಿ ಇಫ್ ಎಟ್ ಆಲ್ ಹಾಗಿದ್ದರೆ ನಿತೀಶ್ ಕುಮಾರ್ ನಿನ್ನೆಯ ಸಭೆಗೆ ಹೋಗ್ತಾ ಇರಲಿಲ್ಲ, ಚಂದ್ರಬಾಬು ನಾಯ್ಡು ನಿನ್ನೆಯ ಸಭೆಗೆ ಹೋಗ್ತಾ ಇರಲಿಲ್ಲ, ಕಾದು ನೋಡ್ತಾ ಇದ್ರು. ಬಟ್ ನೆಗೋಷಿಯೇಷನ್ಸ್ಗಳು ನಿನ್ನೆ ಸಂಜೆಯಿಂದ ಶುರುವಾಗಿವೆ. ಪಿಯೂಷ್ ಗೋಯಲ್ ಮತ್ತು ಚಂದ್ರಬಾಬು ನಾಯ್ಡು ನಿನ್ನೆ ಸುದೀರ್ಘ ಅವಧಿಯವರೆಗೆ ಚರ್ಚಿಸಿದ್ದಾರೆ. ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, ನಡ್ಡಾ ಮತ್ತು ಅಮಿತ್ ಶಾ 3 ಜನರ ಒಂದು ಟೀಮನ್ನು ಮಾಡಿ ಎಲ್ಲ ಪಕ್ಷಗಳ ಜೊತೆ ವಾಟ್ ಈಸ್ ನೆಕ್ಸ್ಟ್ ಫಾರ್, ಅವರೇನು ಕೇಳ್ತಿದ್ದಾರೆ, ನಾವೇನು ಕೊಡ್ತೀವಿ ಅನ್ನೋದರ ಬಗ್ಗೆ ಕೂಡ ಒಂದು ಟೀಮಾಗಿ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದನ್ನು ನಿನ್ನೆ ಮೋದಿ ನಿರ್ಧರಿಸಿದ್ದಾರೆ. ಮೋದಿಯವರ ಪರ್ಸೋನಾಗಿ ಇದೊಂದು ಹೊಸ ವಿಷಯ. ಎಲ್ಲರೂ ಅವರು ಗುಜರಾತ್ನಲ್ಲಿರ್ಬೋದು, 10 ವರ್ಷಗಳ ಕಾಲ ದಿಲ್ಲಿಯಲ್ಲಿದ್ದಾಗ ಅವರ ಒಂದು ನೋಡಿ, ಅದು ಹೆಂಗೆ, ನಾನು ಅನೇಕ ಬಾರಿ ಬಿ ಜೆ ಪಿಯ ಮೋದಿ ಸಮರ್ಥಕರ ಜೊತೆ ಚರ್ಚೆ ಮಾಡಿದ್ದೀನಿ. ವಾಜಪೇಯಿ ಥರ ಕನ್ಸಲ್ಟೇಷನ್ ಆಗಬೇಕು ಅಂತಂದರೆ ಆ ಮೋದಿಯವರ ಸಮರ್ಥಕರಿಗೆ ಅದು ಇಷ್ಟ ಇಲ್ಲ. ವಿ ನೀಡ್ ಸ್ಟ್ರಾಂಗ್ ಲೀಡರ್ಶಿಪ್, ವಿ ನೀಡ್ ಹಾರ್ಡ್ ಡಿಸಿಷನ್ ತೆಗೆದುಕೊಳ್ಳೋ ಸಾಮರ್ಥ್ಯ ಮೋದಿಯವರಿಗಿದೆ, ಅವರು ಅದೇ ರೀತಿ ನಡಿಬೇಕು ಅಂತಾರೆ. ಇವತ್ತು ಮತದಾರ ಆ 10 ವರ್ಷ ಆ ರೀತಿ ನಡೆದ್ರಿ, ಈಗ ಒಂದು ಸ್ವಲ್ಪ ಕನ್ಸಲ್ಟೇಷನ್ ಮಾಡಿ ಅನ್ನೋದನ್ನ, ಈ ಇಡೀ ಫಲಿತಾಂಶದ ಒಟ್ಟು ಸಾರ ಏನು. ಇಲ್ಲಿಯವರೆಗೆ ನೀವು ವಿಪಕ್ಷಗಳ ಜೊತೆ ಕೂಡ ಕನ್ಸಲ್ಟೇಷನ್ ಮಾಡ್ತಾ ಇರಲಿಲ್ಲ, ನಿಮ್ಮದೇ ಪಕ್ಷದವ್ರ ಜೊತೆಗೂ ಕೂಡ ಕನ್ಸಲ್ಟೇಷನ್ ಮಾಡ್ತಾ ಇರಲಿಲ್ಲ. ಏಕಪಕ್ಷೀಯ ನಿರ್ಣಯಗಳನ್ನು, ಏಕಪಕ್ಷೀಯಕ್ಕಿಂತ ದ್ವಿವ್ಯಕ್ತಿಯ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ರಿ. ಈ ಚುನಾವಣೆಯಲ್ಲಿ ಮತದಾರ ನಿಮ್ಗೇನು ಹೇಳಿದಾನೆ? ಕನ್ಸಲ್ಟೇಷನ್ ಮಾಡಿ ಏಕದಮ್ ಬರೀ ನೀವೇ ನಿರ್ಣಯಗಳನ್ನು ತೆಗೆದುಕೊಂಡು ಹೇಳಬೇಡಿ. ಇಷ್ಟು ದಿನ ಮೋದಿಯವರ ಸ್ವಭಾವ ಹೆಂಗೆ, ತಪ್ಪು ಸರಿ ಅಂತ ನಾವು ಬರೀ ತಪ್ಪು ಸರಿಯ ವ್ಯಾಖ್ಯೆಯಲ್ಲಿ ನೋಡೋದಲ್ಲ, ಅವರ ಸ್ವಭಾವವನ್ನು ನೋಡಿದಾಗ ನಾನು ನಿರ್ಣಯಗಳನ್ನು ತೆಗೆದುಕೊಳ್ತೀನಿ, ನಾನು ತೆರೆಯ ಹಿಂದೆ ಕನ್ಸಲ್ಟೇಷನ್ ಮಾಡಿ ಒಂದು ನಿರ್ಣಯ ತೆಗೆದುಕೊಳ್ತೀನಿ, ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿ. ಈಗ ಹಾಗಾಗಲ್ಲ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಏಕನಾಥ್ ಶಿಂದೆ, ಕುಮಾರಸ್ವಾಮಿ ಇವ್ರ ಜೊತೆ ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ. ಆ್ಯಂಡ್ ಸ್ಟ್ರಾಂಗ್ ನಿರ್ಧಾರಗಳು, ಕೆಲವೊಂದು ಸ್ಟ್ರಾಂಗ್ ನಿರ್ಧಾರಗಳು ಯಾವುದು ಈ ಬಾರಿಯ 5 ವರ್ಷದ ಸರ್ಕಾರದಲ್ಲಿ ತೆಗೆದುಕೊಳ್ಬೋದು. ನಾನು ಸ್ಟ್ರಾಂಗ್ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ಹೇಳ್ತಾ ಇಲ್ಲ. ಚಂದ್ರಬಾಬು ನಾಯ್ಡು ಪ್ರೋ ಎಕನಾಮಿಕ್ ರಿಫಾರ್ಮ್ಸ್ ಇರ್ತಾರೆ. ಇವತ್ತು ನಿತೀಶ್ ಕುಮಾರ್ ಸೋಷಿಯಲಿಸ್ಟ್ ಬ್ಯಾಕ್ಗ್ರೌಂಡ್ನಿಂದ ಬರ್ತಾರೆ, ಅವರಿಲ್ಲ. ಬಟ್ ಚಂದ್ರಬಾಬು ನಾಯ್ಡು ಯಾವಾಗಲೂ ಪ್ರೋ ಎಕನಾಮಿಕ್ ರಿಫಾರ್ಮ್ಸ್ ಇದ್ದಾರೆ. 10 ವರ್ಷಗಳ ಕಾಲ ಅವರು ಆಂಧ್ರದಲ್ಲಿದ್ದಾಗ IT ಸಿಕ್ಕಾಪಟ್ಟೆ ರಿಫಾರ್ಮ್ಸ್ಗಳನ್ನು ಮಾಡಿದರು ಹೈದರಾಬಾದ್ನಲ್ಲಿ. ಹೀಗಾಗಿ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆ ನಿರ್ಣಯಕ್ಕೆ ಅರೈವ್ ಆಗಬೇಕಾದ್ರೆ ಕನ್ಸಲ್ಟೇಷನ್ ಜರೂರಿ ಇದೆ. ನೋಡಿ, ಮೋದಿ ಆಪ್ತರಿಗೂ, BJPಯ ನಾಯಕರಿಗೂ, RSSನವ್ರಿಗೂ, ಸಂಘ ಪರಿವಾರಕ್ಕೂ ಒಂದು ಗ್ರೌಸ್ ಮೋದಿ ಬಗ್ಗೆ ಏನಿತ್ತು? ಕನ್ಸಲ್ಟ್ ಮಾಡಲ್ಲ ಅಂತ. ಇವತ್ತು ಮತದಾರ ಕೊಟ್ಟಿರ್ತಕ್ಕಂಥ ನಿರ್ಣಯ ಏನು ಅಂತಂದರೆ, ಪ್ರಧಾನಮಂತ್ರಿಯಾಗಿ ನೀವೇ ಬೇಕ್ರಿ, ಆದರೆ ಸ್ವಲ್ಪ ಕನ್ಸಲ್ಟೇಷನ್ ಅಂದರೆ ಈಗ ಅದನ್ನು ನಾವು ವ್ಯಾಖ್ಯೆ ಮಾಡ್ತೀವಿ. ಈಗ ಉತ್ತರ ಪ್ರದೇಶದ ರಿಸಲ್ಟ್ಸ್ ಬೇರೆ ರೀತಿ ಬಂದಿದ್ರೆ ಒಂದು ಸ್ಪಷ್ಟ ಬಹುಮತ BJPಗೆ ಸಿಗ್ತಾ ಇತ್ತು. ಬಟ್ ಈಗ ಕನ್ಸಲ್ಟೇಷನ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಡಿಫ್ರೆನ್ಸ್ ಏನು ಅಂತ ನೀವು ನನಗೆ ಕೇಳಿದರೆ, ಅಟಲ್ ಬಿಹಾರಿ ವಾಜಪೇಯಿ ಪರ್ಸೋನಾನೇ ಕನ್ಸಲ್ಟೇಷನಲ್ಲಿ. ಯಾಕಂದರೆ ಅಟಲ್ ಬಿಹಾರಿ ವಾಜಪೇಯಿ 1957ರಿಂದ ಸಂಸದರಾಗಿದ್ದರು, ರಾಷ್ಟ್ರೀಯ ರಾಜಕಾರಣದಲ್ಲಿದ್ದರು, ಕಮ್ಯುನಿಸ್ಟರ ಜೊತೆಗೂ ಅವ್ರಿಗೊಂದು ಫ್ರೆಂಡ್ಶಿಪ್ ಇತ್ತು, ಕಾಂಗ್ರೆಸ್ ನಾಯಕರಿಗೆ ವಾಜಪೇಯಿ ಬಗ್ಗೆ ಒಂದು ಗೌರವವಿತ್ತು, ಒಂದು ವರ್ಕಿಂಗ್ ರಿಲೇಷನ್ಶಿಪ್ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ವಭಾವವೇ ಕನ್ಸಲ್ಟೇಷನ್ ಮಾಡಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಮತ್ತು ಅವ್ರ ಬಗ್ಗೆ ಒಂದು ಪ್ರೀತಿ ಬಹುತೇಕವಾಗಿತ್ತು. ಮೋದಿ ಪರ್ಸೋನಾ ಹಾಗಲ್ಲ. ಮೋದಿಯನ್ನು ಇಷ್ಟಪಡುವವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಇಷ್ಟಪಡದವರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅಟಲ್ಜಿಗೆ ಹಾಗಿರಲಿಲ್ಲ. ಅಟಲ್ಜಿಗೆ ವಿಪಕ್ಷಗಳು ಕೂಡ ಅಷ್ಟೇ ಪ್ರೀತಿ ಮಾಡ್ತಾ ಇದ್ವು. ಆದರೆ ನರೇಂದ್ರ ಮೋದಿಯವ್ರದ್ದು ಹಾಗಲ್ಲ. ಈಗ ಹಾಗಾಗಿ ನರೇಂದ್ರ ಮೋದಿ 2001ಕ್ಕೆ ಗುಜರಾತ್ಗೆ ಹೋದ ನಂತರ ದಂಗೆಗಳ ಕಾರಣದಿಂದ, ಪೋಸ್ಟ್ ಗುಜರಾತ್ ದಂಗೆಗಳ ಕಾರಣದಿಂದ ವಿಪಕ್ಷಗಳಿಗೂ ಅವ್ರಿಗೂ ಮೊದಲ ದಿನದಿಂದಲೇ ವಿಪಕ್ಷಗಳು ನರೇಂದ್ರ ಮೋದಿಯನ್ನು ಟಾರ್ಗೆಟ್ ಮಾಡ್ತಾಯಿದ್ವು.
ಅವರು ಕೂಡ 10 ವರ್ಷಗಳ ಕಾಲ ಆ ಟಾರ್ಗೆಟನ್ನು ಎದುರಿಸಿದ್ದಾರೆ, ಅನುಭವಿಸಿದ್ದಾರೆ. ನಂತರ ರಾಷ್ಟ್ರ ರಾಜಕಾರಣದಲ್ಲಿ ಅವ್ರಿಗೊಂದು ಮಾನ್ಯತೆ ಸಿಕ್ಕಿತ್ತು. ಅಮೇರಿಕಾನೇ ವೀಸಾ ಕೊಡ್ಲಿಕ್ಕೆ ತಯಾರಿರಲಿಲ್ಲ, ಜಸ್ಟ್ ಇಮ್ಯಾಜಿನ್. ಆದರೆ ಈಗ ನರೇಂದ್ರ ಮೋದಿ ಅವರಿಗೆ ಅವರ 6ನೇ ಚುನಾವಣೆ ನಂತರ ಒಂದಿಷ್ಟು 30-32 ಸ್ಥಾನಗಳು ಕಡಿಮೆ ಆಗಿ, ಈಗ ನೋಡಿ ಇದು ಹೇಗಿರುತ್ತೆ ಅಂದರೆ 100 ಮಾರ್ಕ್ಸ್ ಯಾವಾಗಲೂ ತಗೋತಾ ಇರ್ತಾರೆ. ಅವರು 85 ತೆಗೆದುಕೊಂಡ್ಬಿಟ್ರೆ ಅವ್ರ ಮೇಲೆ ಮನೆಯವರೆಲ್ಲ ಮುಗಿಬೀಳ್ತಾರೆ. ಏನು ಮಾಡಿದೆ, 15 ಮಾರ್ಕ್ಸ್ ಯಾಕೆ ಬರಲಿಲ್ಲ, 15 ಮಾರ್ಕ್ಸ್ ಯಾಕೆ ಬರಲಿಲ್ಲ. ಈ ಕಾಯಂ 35-36ರಲ್ಲಿ ಇರ್ತಾರೆ. ಅವನು ಏಕಾಏಕಿ 50 ತೆಗೆದುಕೊಂಡ್ಬಿಟ್ಟಾದರೆ ಮನೆಯವರೆಲ್ಲ ಧಾರವಾಡ ಪೇಡ, ಬೆಳಗಾವಿ ಕುಂದ, ಗೋಕಾಕ್ ಕರದಂಟು ಹಂಚ್ತಾರೆ. ಇವತ್ತು ರಾಷ್ಟ್ರೀಯ ರಾಜಕಾರಣದ ಸ್ಥಿತಿ ಆಗಿದೆ. ಅಂದರೆ 50 ತೆಗೆದುಕೊಂಡಿದ್ದಾರೆ, ಅವರೇ 100ರ ಹತ್ರ ಬಂದಿಲ್ಲ, 55 ತೆಗೆದುಕೊಂಡಿದ್ದಾರೆ. ಮೋದಿ 100 ತೆಗೆದುಕೊಳ್ಳೋರು 95 ತೊಗೊಂಡಿದ್ದಾರೆ. ಬಟ್ ಈ 5 ವರ್ಷಗಳು ಬಹಳ ಇಂಟ್ರೆಸ್ಟಿಂಗ್ ಇರುತ್ತವೆ ಇನ್ನು ಮುಂದಿನ ದಿನಗಳಲ್ಲಿ. ಯಾಕಂದರೆ 10 ವರ್ಷಗಳು BJP, ಅದರಲ್ಲೂ ಮೋದಿ ಏಕಾಂಗಿಯಾಗಿ ಆಡಳಿತ ನಡೆಸಿದ್ರು. ಅಂದರೆ ಎಲ್ಲ ನಿರ್ಧಾರಗಳನ್ನು ತಾವೇ ತಗೊಳ್ತಾ ಇದ್ರು. ಇನ್ನು ಮುಂದಕ್ಕೆ ನೀವು ಮಹಾರಾಷ್ಟ್ರದ ರಿಸಲ್ಟ್ ಏನು ಹೇಳುತ್ತೆ? ಪೊಲಿಟಿಕಲ್ ಅತಿರೇಕಗಳನ್ನು ಮಾಡಬೇಡಿ ಅಂತ. ನಿಮಗೆ ಒಂದು ಬಹುಮತ ಕೊಟ್ಟಿದ್ದು ಹೌದು, ಆದರೆ ಆ ಪಾರ್ಟಿ ಒಡೆದೆ, ಈ ಪಾರ್ಟಿ ಒಡೆದೆ, ಅಂದರೆ ಅದಕ್ಕೇನು ಐಡಿಯಾಲಜಿಕಲ್ ಇದನ್ನೇ ಇಟ್ಟಿಲ್ಲ. ಅಜಿತ್ ದಾದಾನ ಕರ್ಕೊಂಡು ಬಂದರು, ಅವರು ಶರದ್ ಪವಾರ್ ಶಿವಸೇನೆ ಜೊತೆಗೆ ಹೋದರು. ಒಂದು ಐಡಿಯಾಲಜಿಕಲ್ ಸ್ಟ್ಯಾಂಡಿಂಗ್ ರಾಜಕಾರಣಕ್ಕೆ ಅವಶ್ಯಕತೆ ಇದೆ. ಕೆಲವೊಂದು ಬೇಡಗಳನ್ನು ಮಾಡಿದಾಗ ಜನ ಕೂಡ ಉತ್ತರ ಪ್ರದೇಶದಲ್ಲಿ ಅನಗತ್ಯವಾಗಿ ಯೋಗಿ ಆದಿತ್ಯನಾಥರನ್ನ ಡಿಸ್ಟರ್ಬ್ ಮಾಡತಕ್ಕಂಥ ಪ್ರಯತ್ನ, ಅದರ ಪ್ರತಿಫಲ ಇವತ್ತು ಆಮೇಲೆ ವಾರಣಾಸಿಯಲ್ಲೂ ಅಯೋಧ್ಯದಲ್ಲೂ ಕುಮಾರ್ ಹೆಗಡೆ, ಲಲ್ಲು ಸಿಂಗ್, ವೈ ಹಿ ಲಾಸ್ಟ್ ಇನ್ ಅಯೋಧ್ಯ. ಲಲ್ಲು ಸಿಂಗ್ ನನಗನ್ಸತ್ತು ಮೇ 7ಕ್ಕೆ ಏನೋ ಒಂದು ಹೇಳಿಕೆ ಕೊಟ್ಟರು, 2/3 ಮೆಜಾರಿಟಿ ನಮಗೆ ಬೇಕು, ಯಾಕಂದರೆ ನಾವು ಸಂವಿಧಾನದಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡ್ತಿದ್ದೀವಿ ಅಂತ. ನೆಕ್ಸ್ಟ್ ಡೇ ಅಖಿಲೇಶ್ ಯಾದವ್ ಬಂದು ಹೇಳಿದರು ಇವರು ಮೀಸಲಾತಿ ತೆಗೆದಾಕ್ತಾರೆ ಅಂತ. ಲಲ್ಲು ಸಿಂಗ್ ಸೋತರು. ಯಾರ ವಿರುದ್ಧ ಸೋತರು? ಪಾಸಿ, ಒಬ್ಬ ದಲಿತ ಸಮುದಾಯದ ಅಭ್ಯರ್ಥಿಗೆ SP ಟಿಕೆಟ್ ಕೊಟ್ಟಿತ್ತು. ಅಯೋಧ್ಯ ಮೇ ನ ಕಾಶಿ ನ ಮಥುರಾ ನ ಕಾಶಿ ಸಿರ್ಫ್ ಅವಧೇಶ್ ಪಾಸಿ ಅಂತ ಘೋಷಣೆ ಕೊಟ್ಟರು. ಅವಧೇಶ್ ಪಾಸಿ ಚುನಾವಣೆ ಗೆದ್ದುಬಿಟ್ರು. ಅಂದರೆ ಅನಂತ್ ಕುಮಾರ್ ಹೆಗಡೆ ಪದೇ ಸಂವಿಧಾನ ಬದಲಾವಣೆ, ನೋಡಿ ಅವರು ಏನು ಹೇಳಿದರು, ಅದಕ್ಕೆ ಕ್ಲಾರಿಫಿಕೇಷನ್ಸ್ ಕೊಟ್ಟರು, ಮಾತು ಬೇರೆ. ಬಟ್ ಹೇಗೆ ರಿಸೀವ್ ಆಯಿತು ಎದುರುಗಡೆ ಅನ್ನೋದು. ಉತ್ತರ ಪ್ರದೇಶದ ಇಡೀ ಕಥೆ ಏನು ಅಂತಂದರೆ, BJP ತನ್ನ ಕೋರ್ ನಾನ್ ಯಾದವ್ OBC ಮತಗಳನ್ನು 8% ಕಳ್ಕೊಂಡಿದೆ. ದಲಿತ ಮತಗಳು ಏನು BSP ಜೊತೆಗಿದ್ದು ಅವು ಕಾಂಗ್ರೆಸ್ ಅಂತ ಶಿಫ್ಟ್. ಅಂದರೆ ನಿಮ್ಮ ಶಕ್ತಿ ಕಡಿಮೆಯಾಗಿ BJP ಏನು ಅಂದ್ಕೊಂಡಿತ್ತು, ನಮಗೆ ಇನ್ಕಂಬನ್ಸಿ ಇದೆ, ಬಟ್ ದಲಿತ ಮತಗಳನ್ನು BSP ತೆಗೆದುಕೊಳ್ಳೋದ್ರಿಂದ ನಾವು ಸುಲಭವಾಗಿ ಗೆಲ್ತೀವಿ ಅಂತ. ಬಟ್ ಹಾಗಾಗಲಿಲ್ಲ. ಆ್ಯಂಡ್ ಎಂದಿನಂತೆ ಮೋದಿಯ ಸಂಸದರು ಕೊಡುವ ಕೆಲವೊಂದು ಹೇಳಿಕೆ, ನಡವಳಿಕೆಗಳು ಕೂಡ ಇಂಪ್ಯಾಕ್ಟ್ ಜೋರಾಗಿ ಅತಿರೇಕದ ಹೇಳಿಕೆಗಳು. ಯಾವುದೂ ಅತಿರೇಕ, ಅಮೃತವೂ ಅತಿಯಾದರೆ ವಿಷವಾಗತ್ತೆ ಅನ್ನೋದನ್ನ ಅರ್ಥ ಮಾಡಿ. ಸ್ಮೃತಿ ಇರಾನಿಯ ಸೋಲನ್ನು ಹೇಗೆ ನೋಡ್ತೀರಿ? ನಾನು ಅದಕ್ಕೆ ನಿನ್ನೆ ಹೇಳಿದೆ, ನೀವು ಸಂಸತ್ತಿನಲ್ಲಿ ಅವರು ಮಾಡುವ ಭಾಷಣದ ವೈಖರಿಯನ್ನು ನೋಡಿ ನಿಮ್ಗೆ ಯಾಕೆ ಸೋತರು ಅನ್ನೋದು ಅರ್ಥ ಆಗುತ್ತೆ. ಒಂದು ಚಿಕ್ಕ ಬ್ರೇಕ್ನ ನಂತರ INDIA ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.